ಈ ಅಂಗಡಿಯಲ್ಲಿ ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಜತೆಗೆ ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ಗಳನ್ನು ಹಾಕಿಕೊಡಲಾಗುತ್ತದೆ. ಇದು ಕುಷ್ಟಗಿಯ ಕಂದಕೂರ್ ಜ್ಯುವೆಲರಿ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಶಿವಶಕ್ತಿ ಅಂಗಡಿಯ ವಿಶೇಷತೆಯಾಗಿದೆ. ಹಿಂದೆ ಅಂಗಡಿಗೊಮ್ಮೆ ಭೇಟಿ ನೀಡಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಯುವಕ ಶಿವಕುಮಾರ್ ಕಡೆಕೊಪ್ಪ ಮಳೆಗಾಗಿ ಕಠಿಣ ವ್ರತ ಕೈಗೊಂಡಿದ್ದಾರೆ. ಗ್ರಾಮಸ್ಥರೆಲ್ಲರೂ ಸೇರಿ ಈ ವಿಶಿಷ್ಟ ಆಚರಣೆಗಾಗಿ ಶಿವಕುಮಾರನನ್ನು ಆಯ್ಕೆ ಮಾಡಿದ್ದು ಆತನ ಭಕ್ತಿ ಮತ್ತು ಶ್ರದ್ಧೆ ಇದೀಗ ಇಡೀ ಊರಿನ ಭರವಸೆಯಾಗಿದೆ. ಇದು ಸಾಮಾನ್ಯವಾದ ಆಚರಣೆಯಲ್ಲ, ಅತ್ಯಂತ ಕಠಿಣ ಹಾಗೂ ನಿಷ್ಠೆಯ ವ್ರತವಾಗಿದೆ. ಯುವಕ ಶಿವಕುಮಾರ್ ಹನಿ ನೀರನ್ನು ಕುಡಿಯದೆ ಸಂಪೂರ್ಣ ಉಪವಾಸವಿದ್ದು ಈ ವ್ರತ ಆಚರಿಸುತ್ತಿದ್ದಾನೆ. ಗ್ರಾಮದ ಸುಮಾರು 35 ಅಡಿ ಆಳವಿರುವ ಹೊಸಬಾವಿಯಿಂದ ಸ್ವತಃ ನೀರನ್ನು ಸೇದಿ ಬರಿಗಾಲಿನಲ್ಲಿ ಸುಮಾರು 200 ಮೀಟರ್ ನಡೆದುಕೊಂಡು ಬಂದು ಗ್ರಾಮದ ಮುಖ್ಯ ದ್ವಾರದಲ್ಲಿರುವ ಗುಡ್ಡಿಕಲ್ಲಿಗೆ ಎರೆಯುತ್ತಿದ್ದಾನೆ. ಹೀಗೆ ಬರೋಬ್ಬರಿ 101 ಕೊಡ ನೀರನ್ನು ಬಾವಿಯಿಂದ ಸೇದಿ ತಂದು ದೇವರೆಂದು ಭಾವಿಸಲಾದ ಗುಡ್ಡಿಕಲ್ಲಿಗೆ ಹಾಕುವ ಈ ಕಠಿಣ ಪ್ರಕ್ರಿಯೆ ಮುಗಿಯಲು ಸತತ 8 ರಿಂದ 9 ತಾಸುಗಳ ಕಾಲಾವಕಾಶ ಬೇಕಾಗುತ್ತದೆ. ಹಸಿವು ಬಾಯಾರಿಕೆಯನ್ನು ಲೆಕ್ಕಿಸದೆ ಅನ್ನದಾತನಿಗಾಗಿ ಈ ಯುವಕ ಕೈಗೊಂಡಿರುವ ವ್ರತ ನಿಜಕ್ಕೂ ಶ್ಲಾಘನೀಯವಾಗಿದೆ. ಈ ವ್ರತ ಕೇವಲ ಒಬ್ಬ ಯುವಕನಿಗೆ ಸೀಮಿತವಾಗಿಲ್ಲ, ಇಡೀ ಗ್ರಾಮವೇ ಈ ಆಚರಣೆಯಲ್ಲಿ ಶಿಸ್ತು ಮತ್ತು ಭಕ್ತಿಯಿಂದ ಪಾಲ್ಗೊಂಡಿದೆ. ವ್ರತ ನಡೆಯುವ ದಿನ ಗ್ರಾಮದಲ್ಲಿ ಯಾರೊಬ್ಬರೂ ಕುಟ್ಟುವ ಬೀಸುವಂತಹ ಕೆಲಸಗಳನ್ನು ಮಾಡುವಂತಿಲ್ಲ. ರೈತರು ಊರು ಬಿಟ್ಟು ಕದಲುವಂತಿಲ್ಲ. ಅಷ್ಟೇ ಅಲ್ಲದೆ ಬಾವಿಯಿಂದ ಗುಡ್ಡಿಕಲ್ಲಿನವರೆಗಿನ ರಸ್ತೆಯಲ್ಲಿ ಬೇರೆ ಯಾರೊಬ್ಬರೂ ಓಡಾಡದಂತೆ ಗ್ರಾಮಸ್ಥರು ನಿರ್ಬಂಧ ಹೇರಿ ವ್ರತಕ್ಕೆ ಯಾವುದೇ ಚ್ಯುತಿ ಬರದಂತೆ ವ್ಯವಸ್ಥೆ ಮಾಡಿದ್ದಾರೆ. ಮಳೆ ಇಲ್ಲದೆ ಒಣಗುತ್ತಿರುವ ಬೆಳೆಗಳನ್ನು ಉಳಿಸಿಕೊಳ್ಳಲು ಹಾಗೂ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ನವಲಹಳ್ಳಿ ಗ್ರಾಮಸ್ಥರು ತಮ್ಮೆಲ್ಲ ನಂಬಿಕೆಗಳನ್ನು ಒಗ್ಗೂಡಿಸಿ ಈ ಕಠಿಣ ಹೆಜ್ಜೆ ಇಟ್ಟಿದ್ದಾರೆ. ಒಬ್ಬ ಯುವಕನ ಈ ನಿಸ್ವಾರ್ಥ ಶ್ರಮ ಇಡೀ ಊರಿನ ಜನರ ಸಾಮೂಹಿಕ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆ ವ್ಯರ್ಥವಾಗದಿರಲಿ, ಅನ್ನದಾತನ ಸಂಕಟವನ್ನು ಆಲಿಸಿ ಮಳೆರಾಯ ಬೇಗನೆ ಕೃಪೆ ತೋರಲಿ ಎಂಬುದೇ ಎಲ್ಲರ ಆಶಯವೂ ಆಗಿದೆ. ನಮಸ್ಕಾರ. ನಮ್ಮದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ತಾವರ್ಗೆರೆ ಹೋಬಳಿಯ ನವಲಹಳ್ಳಿ ಗ್ರಾಮ ಅಂತೇಳಿ. ನಮ್ಮ ಗ್ರಾಮದಲ್ಲಿ ಈಗಾಗಲೇ 20 ರಿಂದ 25 ದಿನ ಆಗಿದೆ ಬಿತ್ತನೆ ಮಾಡಿ. ನಮಗೆ ಮಳೆಯ ಅಭಾವ ತುಂಬ ಇದೆ. ಯಾಕಂದರೆ ನಮ್ಮದು ಮಳೆ ಆಶ್ರಿತ ಪ್ರದೇಶ, ಅಂದರೆ ಒಣಭೂಮಿ. ಮಳೆಯಿಂದ ನಾವು ಬೆಳೆಯನ್ನು ತೆಗಬೇಕಾಗಿದೆ. ಹಾಗಾಗಿ ನಮಗೆ ಮಳೆಯಿಂದ ಅವಲಂಬನೆ ಆಗಿದ್ದೀವಿ. ಮಳೆ ಬರದ ಕಾರಣ ನಾವು ಈಗ ದೇವರ ಮೊರೆ ಹೋಗಿದ್ದೇವೆ. ನಮ್ಮೂರಿನ ಯುವ ರೈತ ಶಿವು ಕಡೆಕೊಪ್ಪ ಅಂತಂದು ಹೇಳ್ಬಿಟ್ಟು 101 ಕೊಡವನ್ನು ಬಾವಿಯಿಂದ ಹಿಡಿದು ಊರ ಗುಡ್ಡಿಕಲ್ಲಿಗೆ ನೀರು ಹಾಕುವುದರ ಮುಖಾಂತರ ಮಳೆಗಾಗಿ ಪ್ರಾರ್ಥನೆ ನಡೆದಿದೆ. ಹಾಗಾಗಿ ಊರಿನ ಎಲ್ಲ ಹಿರಿಯರು ಕೂಡ ಊರಿನಿಂದ ಹೊರಗಡೆ ಹೋಗದೆ ಹಿಂದೆ ನಾವು ಸಪ್ತ ಭಜನೆಯನ್ನು ಮಾಡ್ತಿದ್ವಿ. ಯಾಕೆ ಮಳೆಗಾಗಿ ಸಪ್ತ ಭಜನೆಯನ್ನು ಮಾಡ್ತಿದ್ವಿ. ಈಗ ದೇವರ ಮೊರೆ ಏನಕ್ಕೆ ಹೋಗಿದ್ದೀವಪ್ಪ ಅಂತಂದರೆ ಬೆಳೆಗಳು ಒಣಗ್ತಿವೆ. ಹಾಗಾಗಿ ಸರ್ಕಾರದ ಮೊರೆ ಹೋಗೋಕ್ಕೂ ಆಗ್ತಿಲ್ಲ ನಮ್ಮಿಂದ. ನಾವು ಮಳೆಯಾಶ್ರಿತ ಪ್ರದೇಶ ಆದ್ದರಿಂದ ದೇವರ ಮೊರೆ ಹೋಗಿದ್ದೇವೆ. ಏನಾದರೂ ಇನ್ನೂ 10 ರಿಂದ 15 ದಿನದಲ್ಲಿ ನಮಗೆ ಮಳೆ ಆಗದಿದ್ದರೆ ಸಂಪೂರ್ಣವಾಗಿ ಬರಪೀಡಿತ ಪ್ರದೇಶವಾಗುತ್ತೆ ನಮ್ಮದು. ಹಾಗಾಗಿ ಈ ನಮ್ಮ ಜನ ಸರ್ಕಾರ ಹಾಗೂ ನಮ್ಮ ತಾಲೂಕಿನ ಯುವ ಮುಖಂಡರು ಹಾಗೂ ರಾಜಕಾರಣಿಗಳು ನಮ್ಮತ್ತ ಸ್ವಲ್ಪ ವಾಲ್ಬೇಕು, ನಮಗೆ ಪರಿಹಾರವನ್ನು ಕೊಡಬೇಕು. ಹಾಗಾಗಿ ನಮ್ಮ ಗ್ರಾಮದ ವತಿಯಿಂದ ಮತ್ತು ಪತ್ರಿಕಾ ಮಾಧ್ಯಮದವರ ವತಿಯಿಂದ ಕೇಳ್ಕೊಳ್ತೇವೆ. ಕೊಪ್ಪಳ ಜಿಲ್ಲಾ ತಾಲೂಕು ಕುಷ್ಟಗಿ, ಅದರೊಳಗೆ ನವಲಹಳ್ಳಿ ಗ್ರಾಮ. ನಮ್ಮ ಹೆಸರು ನಿಂಗಪ್ಪ ನವಲಹಳ್ಳಿ ಅಂತಾರೆ. ನಮ್ಮಲ್ಲಿ ವರ್ಷ ಇಟ್ಟು ಚೊಲೋತ್ನೆ ಬೆಳಿತಿದ್ರಿ. ಈ ವರ್ಷ ಸಣ್ಣ ಸಣ್ಣ ಮಳಿಕೆ ಇರೋದಕ್ಕೋಸ್ಕರ ಬೆಳೆಗಳು ಎಲ್ಲ ಒಣಗಕತ್ಯಾವ. ಈಗ ನಾವು ಯಾವ ನೆಮ್ಮದಿಲಿಂದನೂ ಏನು ಮಾಡ್ಬೇಕಂತ ನಮ್ಗೆ ಭಾಳ ತ್ರಾಸು ನೋವು ಅನಿಸೈತೆ ಎಲ್ಲ ಜನಗಳಿಗೆ. ಆಮೇಲೆ ಈಗ ಅದೇ ನೆಮ್ಮದಿ ದೇವ್ರಿಗೋಸ್ಕರ ನೆಮ್ಮದಿ ಮೇಲೆ ನಾವು ನೀರು ಹಾಕಕ್ಕೆ ಎಲ್ಲ ರೈತರು ಕಲಿಬಿಟ್ಟು ಒಂದು ಹುಡುಗನ ಮೌನ ರಥದಿಂದ ನೀರು ಹಾಕ್ಸಕತ್ತೀವಿ. ಇದ್ರ ಮೇಲೆ ಏನೇ ದೇವರು ಅಂತಃಕರಣ ನೀವು ಇಟ್ಟಿದ್ರಾಗ ನಮ್ಗೆ ಇಟ್ಟು ಸರ್ಕಾರದಿಂದ ನಮಗೊಂದಿಟ್ಟು ಎಷ್ಟ ಆಗಲಿ ಸಹಾಯ ಮಾಡಿರಿ ರೈತರಿಗೆ. ನಿಮ್ಮ ನಂಬಿಕೆ ನಮ್ಮ ಮೇಲೆ ಇರಲಿ.
ನೀವೇನಾದ್ರೂ ಲೋಕಲ್ ಸುದ್ದಿಗಳಿಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಲೋಕಲ್ ಸುದ್ದಿಗಳ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಚಾರ ಪಡೆಯುವ ಜಾಹೀರಾತುಗಳನ್ನು ನೀಡಲು ಹಿಂದೆ ವಿಶ್ವದನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.